ಭವ ನಂದನ್ ಸರ್, ನಂದನ್ ಸರ್, ಭವ ಎದೊಳಿ ಭವ. ನಾವು ನೀವು ನಂದನ್ ಸರ್ 3 ಜನ ಒಟ್ಟಿಗೆ ಊಟ ಮಾಡೋಣ ಇವತ್ತು. ಭವ 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 ಏನಾಯ್ತು ಭವ? ಏನಿಲ್ಲ ರವಿ, ಸ್ವಲ್ಪ ಜ್ವರ ಬಂದಂಗಿದೆ. ಜ್ವರ ಬಂದಂಗೇನ್ ಭವ? ಜ್ವರ ಬಂದಿದೆ. ನಂದನ್ ಸರ್ ಅವನಿಲ್ವೋ? ಯಾವ್ದೋ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾನೆ. ಒಂದ್ ಫೋನ್ ಮಾಡದ್ ತಾನೇ ಭವ, ಜ್ವರ ಬಂದಿದೆ ಅಂತ. ಬನ್ನಿ ಡಾಕ್ಟರ್ ಹತ್ರ ಹೋಗೋಣ. ಅಜ್ಜಿ ಬರಕ್ ಹೇಳಿದ್ರಂತೆ. ಬಾ ಕೂತ್ಕೋ. ಬೇಬಿ, ಈ ಮನೆಯಲ್ಲಿ ಯಾರು ಯಾರ ಮೇಲೂ ದ್ವೇಷ ಸಾಧಿಸೋದು ನನ್ಗೆ ಇಷ್ಟ ಆಗಲ್ಲ. ನಾನು ಯಾರ ಮೇಲೂ ಏನು ದ್ವೇಷ ಸಾಧಿಸ್ತಾ ಇಲ್ಲ. ಅಲ್ಲಿ ಕೂತ್ಕೊಳ್ಳೋದು ಸರಿ ಹೋಗ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ. ಆಚೆ ಹೋಗ್ಬೇಕಾದ್ರೆ ಹೇಳು, ಆಚೆ ಹೋಗ್ತೀನಿ. ಕೂತ್ಕೋ, ಪರವಾಗಿಲ್ಲ. ಜಾನ್ವಿ, ಇವತ್ತು ನೀನು ನನ್ನ ಆಫೀಸಿಗೆ ಬಂದು ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನೇನು ಹೊರಗೆ ನೋಡ ಥ್ಯಾಂಕ್ಸ್ ಹೇಳೋದಕ್ಕೆ. ಇವತ್ತು ಆಫೀಸ್ನಲ್ಲಿ ಆದ ಹಾಗೆ ಪದೇ ಪದೇ ನನ್ನ ತೊಂದರೆ ಆದರೆ ಬಿಸ್ನೆಸ್ ನಡೆಸೋದಕ್ಕೆ ನನ್ಗೆ ತುಂಬ ಕಷ್ಟ ಆಗುತ್ತೆ. ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಕೂಡ. ಮೇಲ್ ಕಳಿಸೋದಿಕ್ಕೆ ಅದೇನೋ ಡೇಟಾ ಕಾರ್ಡು ಬಳಸಬೇಕು ಅಂತ ಹೇಳಿದೆಯಲ್ಲ, ನಾನು ಆವಾಗ ಸರಿಯಾಗಿ ಗಮನ ಕೊಟ್ಟಿರಲಿಲ್ಲ. ಈಗ ಮತ್ತೊಮ್ಮೆ ಅದನ್ನು ಉಪಯೋಗಿಸೋದಕ್ಕೆ ಹೇಳ್ಕೊಡ್ತೀಯಾ? ಹಾ, ಹೇಳ್ಕೊಡ್ತೀನಿ. ಬಾ ಹೇಳ್ಕೊಡು. ಇದೇನಿಲ್ಲ ಅಜ್ಜಿ, ಫಸ್ಟ್ ಲ್ಯಾಪ್ಟಾಪ್ ಓಪನ್ ಮಾಡಿ ಆನ್ ಮಾಡಿ ಡೇಟಾ ಕಾರ್ಡ್ ಕೊಡಿ. ಇದು ಅವತ್ತು ಹೇಳ್ಕೊಟ್ನಲ್ಲ, ಇದನ್ನು ತೆಗೆದು ಇಲ್ಲಿ ಹಾಕಬೇಕು. ಬೇಬಿ, ನನಗೆ ಈ ಇಂಗ್ಲೀಷು ಕಂಪ್ಯೂಟ್ರು ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದ್ರ ಮಧ್ಯೆ ಏನಾದರೂ ಫೋನ್ಗಳು ಬಂದ್ಬಿಟ್ರೆ ತಗೋ, ನನ್ನ ಫೋನ್ ಇಟ್ಕೋ, ಆಚೆನೇ ಇರು. ಯಾವುದಾದ್ರೂ ಫೋನ್ ಬಂದರೆ ನೀನು ಅಟೆಂಡ್ ಮಾಡು. ತಗೊಳ್ಳೆ. ನೀನ್ ಒಬ್ಬಳ ಫೋನ್ ಮಾತ್ರನಾ ನಿನ್ ಟ್ಯೂಷನ್ಗೆ ಡಿಸ್ಟರ್ಬ್ ಆಗೋದು? ಜಾನ್ವಿ, ನಿನ್ನ ಫೋನ್ ಕೊಡು. ತಗೊಳ್ಳೆ, ಹೋಗು ಹೋಗೆ. ಈಗ ಹೇಳ್ಕೊಡ್ಬೋದಾ? ಏನೇ ಬೇಕಾದರೂ ಹೇಳಿ ಅಂತ ಅವತ್ತೇ ಹೇಳಿದ್ದೆ. ನನ್ನ ಮಾತೆಲ್ಲ ಎಲ್ಲಿ ಕೇಳ್ತೀರಾ ನೀವು? ಡಾಕ್ಟರ್ ಏನಾದರೂ ಕೇಳಿಸ್ಕೊಂಡ್ರಾ? ಈ ಮಾತ್ರೆನ 3 ದಿನ 3 ಹೊತ್ತು ತಗೊಂಡ್ರೆ ನಿಮ್ಗೆ ಹಿಡ್ದಿರೋ ಜ್ವರ ಎದುರುಕೊಂಡು ಓಡೋಗುತ್ತಂತೆ. ತಗೊಳ್ಳಿ. ಹುಷಾರಾಗಿ ಏನು ಮಾಡಬೇಕಾಗಿದೆಯೋ ನಾನು. ನನಗೆ ಯಾವ ಮಾತ್ರನೂ ಬೇಡ. ಹಠ ಬೇಡ ಪಾಪ. ಹಠ ಮಾಡ್ತಿರೋದು ನಾನಲ್ಲ ರವಿ, ನಿಮ್ಮ ಅಕ್ಕ. ನೀವು ಕೋಪದಲ್ಲಿ ಅಕ್ಕನ ಬಗ್ಗೆ ಏನೇ ಹೇಳಿದ್ರು ನೀವು ಅಕ್ಕನ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಗೊತ್ತು. ಸುಮ್ಮನೆ ತಗೊಳ್ಳಿ, ಹಠ ಮಾಡಬೇಡಿ.
ಫೋನ್ ಮಾಡ್ಕೊಡ್ಲಾ ಬಾವ ಅಕ್ಕಂಗೆ? ಬೇಕಾಗಿಲ್ಲ. ನಿಮ್ಗೆ ಹುಷಾರಿಲ್ಲ ಅಂತ ಗೊತ್ತಾದ್ರೆ ಮಾತಾಡದೆ ಇರಲ್ಲ ಬಾವ ಅಕ್ಕ. ನಾನು ಫೋನ್ ರಿಸೀವ್ ಮಾಡಿದ್ರೆ ತಾನೆ ಏನಾದರೂ ಮಾತಾಡೋಕ್ಕಾಗೋದು. ನಾನು ನನ್ನ ಜೊತೆಗಿನ ಮಾತು ಇದು ಯಾವುದೂ ಬೇಕಾಗಿಲ್ಲ ಅವಳಿಗೆ. ನನ್ನ ಫೋನಲ್ಲಿ ಟ್ರೈ ಮಾಡ್ತೀನಿ ರೀ. ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ನನ್ನ ಫೋನು ಕಟ್ ಮಾಡಿದ್ಲು. ನೀ ನನ್ನ ಜೊತೆಗಿದೆಯಾ ಅಂತ ಅವಳು ಗೊತ್ತಾಗಿರ್ಬೇಕು. ನಾನೇ ನಿನ್ನ ಫೋನಿಂದ ಕಾಲ್ ಮಾಡ್ತಿದ್ದೀನಿ, ಇಲ್ಲ ಮಾಡಿಸ್ತಿರ್ಬೇಕು ಅಂತ ಅವಳು ಅಂದ್ಕೊಂಡಿರ್ತಾಳೆ. ಅದಕ್ಕೆ ಬೇಕು ಅಂತಲೇ ಕಟ್ ಮಾಡ್ತಿರ್ತಾಳೆ. ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಬಾಬಾ. ಬೇಡ ರವಿ, ಅವಳಿಗೆ ನಾನೇ ಬೇಕಾಗಿಲ್ಲ, ಬಿಟ್ಬಿಡು. ಯಾಕೆ ಜಾನು ನನ್ನ ಹೀಗೆ ಸತಾಯಿಸ್ತಾ ಇದೀಯಾ? ನಾನಿಲ್ಲಿ ಜ್ವರದಲ್ಲಿ ಒದ್ದಾಡ್ತಾ ಇದ್ದೀನಿ, ನಿನಗೆ ಸ್ವಲ್ಪನೂ ಫೀಲ್ ಆಗ್ತಿಲ್ವಾ ಅಲ್ಲಿ? ಯಾಕೆ ಮನಸ್ಸಿಗೆ ಇಷ್ಟು ತಳ್ಮಳ ಆಗ್ತಿದೆ? ಅಪ್ಪ ಹುಷಾರಾಗಿದ್ದಾರೋ ಇಲ್ವೋ? ಏನಾದರೂ ತೊಂದರೆ ಆಗಿದ್ರೆ ಅಮ್ಮ ಫೋನ್ ಮಾಡಿರೋಳು. ಯಾಕೆ ಮನಸ್ಸಿಗೆ ಸಮಾಧಾನನೇ ಆಗ್ತಿಲ್ಲ? ಶ್ರೀಗೇನಾದರೂ ಇಲ್ಲ, ಇವತ್ತಾನೇ ಆಫೀಸ್ನಲ್ಲಿ ನೋಡ್ಕೊಂಡು ಬಂದಿದ್ದೀನಿ, ಚೆನ್ನಾಗೇ ಇರ್ತಾನೆ. ಜಾನ್ವಿ, ಏನಾಯ್ತು ಜಾನ್ವಿ? ಈ ಅಕ್ಕ ಒಬ್ಳು ಯಾಕೆ ಹಿಂಗೆ ಆಡ್ತಿದ್ದಾಳೋ? ಅವಳು ಈ ಸಾರಿನೂ ರಿಸೀವ್ ಮಾಡಿಲ್ಲ ಅಂದರೆ ಮನೆಗೆ ಹೋಗಿ ಜಗಳ ಮಾಡಿ ಬರ್ತೀನಿ. ಇಷ್ಟು ಒಳ್ಳೆ ಮನ್ಸಿರೋ ಬಾಬುನ ಜೊತೆ ಮಾತು ಬಿಡೋಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ ಅಂತ ಕೇಳ್ತೀನಿ ಅವಳಿಗೆ. ಇವನೊಬ್ಬ ಫೋನ್ ರಿಸೀವ್ ಮಾಡೋವರೆಗೂ ಫೋನ್ ಮಾಡ್ತಾನೆ ಇರ್ತಾನೆ. ಇವ್ರ ಅಕ್ಕನಿಗೆ ದುಡ್ಗಿಟ್ ಕೇಳೋಕಿರ್ಬೇಕು. ಈಗೇನಾದ್ರೂ ನಾನು ಇವ್ರಿಗೆ ಫೋನ್ ಕೊಡೋಕೆ ಹೋದ್ರೆ ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಹೇಳ್ತಾರೆ. ಏನು ಮಾಡೋದೀಗ? ನಾನೇ ಫೋನ್ ರಿಸೀವ್ ಮಾಡ್ತೀನಿ. ಹಲೋ ಅಕ್ಕ, ಆಗ್ಲೇ ಫೋನ್ ಮಾಡಿದ್ರೆ ಏನಕ್ಕೆ ರಿಸೀವ್ ಮಾಡಲಿಲ್ಲ ನೀನು? ಭಾವನ ಹತ್ರ ಇದ್ದೀನಿ. ಭಾವಂಗೆ ಹುಷಾರಿಲ್ಲ ಕಣೆ, ತುಂಬ ಜ್ವರ. ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ ಕಣೆ. ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿದ್ದೆ, ಮಾತ್ರೆ ಕೊಟ್ಟಿದ್ದಾರೆ. ಮಾತ್ರೆ ತಗೊಂಡು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಭಾವ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಿದ್ದಾರೆ ಕಣೆ. ಒಂದೇ ಒಂದ್ಸತಿ ಮಾತಾಡೆ ಭಾವನ ಹತ್ರ, ಪ್ಲೀಸ್ ಕಣೆ ಅಕ್ಕ. ಇರೋ, ಭಾವಂಗೆ ಕೊಡ್ತೀನಿ, ಮಾತಾಡೆ ಪ್ಲೀಸ್. ತಗೊಳ್ಳಿ ಬಾವ.
ಜಾನು, ನನ್ನ ಹತ್ರ ಮಾತಾಡಲ್ವಾ ಜಾನು? ನಾನು ಜಾನು, ನಿನ್ ಶ್ರೀ, ನಿನ್ನ ಇಷ್ಟಪಟ್ಟವನು, ನಿನ್ನ ಮದುವೆ ಆಗಿರೋನು ಜಾನು. ನಾನು ನಿನ್ನ ತುಂಬಾ ಇಷ್ಟಪಡ್ತೀನಿ ಜಾನು. ಇಷ್ಟಪಡೋರ್ನ ಈ ರೀತಿ ಗೋಳು ಹೊಯ್ಕೋತಾರ? ಪ್ಲೀಸ್ ಮಾತಾಡಮ್ಮ. ಯಾಕೆ ಜನ ನನ್ನ ಈ ರೀತಿ ಅವಾಯ್ಡ್ ಮಾಡ್ತಿದ್ಯಾ? ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಮೇಲೆ ಕೋಪ? ಹೇಳು ಜಾನು. ನಿನ್ನ ಒಂದೊಂದು ಕ್ಷಣದ ಮೌನಾನು ನನ್ನ ದಿನಗಟ್ಟಲೆ ಕಾಡ್ತಾ ಇದೆ. ನನ್ನ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡು. ನಾನು ಯಾಕೆ ನಿನಗೆ ಬೇಡವಾಗ್ಬಿಟ್ಟೆ? ನಾನು ಎಷ್ಟೊಂದೆಲ್ಲ ಮಾತಾಡ್ತಿದ್ದೀನಿ, ನೀನ್ ಒಂದು ಮಾತಾಡ್ತಿಲ್ವಲ್ಲ. ಏನಾದ್ರೂ ಒಂದು ಮಾತಾಡು ಜಾನು. ನಿನ್ ಧ್ವನಿ ಕೇಳ್ದೆ ನನ್ನ ಪ್ರಾಣ ಹೋಗ್ತಿದೆ ಇಲ್ಲಿ. ನನಗೆ ಹುಷಾರಿಲ್ಲ ಜಾನು. 103 ಡಿಗ್ರಿ ಜ್ವರ. ನಿನಗೋಸ್ಕರ ನಾನಿಲ್ಲಿ ಪ್ರಾಣ ಬಿಡೋ ಸ್ಥಿತಿಯಲ್ಲಿದ್ದೀನಿ. ಈಗಲಾದ್ರೂ ನನ್ನ ಜೊತೆ ಮಾತಾಡು ಜಾನು. ನೀನ್ ನನ್ನ ಜಾನು ಆಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಜಾನುಗೆ ನಾನು ಅಂದ್ರೆ ಪ್ರಾಣ. ನನಗೊಂದು ಸಣ್ಣ ನೋವಾದ್ರೂ ನೀನು ಸಹಿಸ್ಕೋತಾ ಇರಲಿಲ್ಲ. ನನಗಿಲ್ಲಿ 103 ಡಿಗ್ರಿ ಜ್ವರ ಬಂದಿದೆ ಅಂದ್ರು ನಿನ್ನ ಮನಸ್ಸು ಕರಗ್ತಾ ಇಲ್ಲ. ನೀ ನನ್ನ ಜಾನು ಆಗೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾನೇ ಬದಲಾಗ್ಬಿಟ್ಟಿದೀಯ. ಯಾಕೆ ಜಾನು ಹೀಗಾಡ್ತಿದ್ಯಾ? ಅವನಾಗಿ ಅವನು ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಿಕೊಡು. ಹೇಳು ಜಾನು. ಕಟ್ ಮಾಡಿಬಿಟ್ಲು. ನನ್ನ ಮೇಲೆ ಅವಳು ಯಾವ ಹಠ ಸಾಧಿಸ್ತಾ ಇದ್ದಾಳೆ? ಅವಳು ಏನ್ ಅನ್ಕೊಂಡ್ಬಿಟ್ಟಿದ್ದಾಳೆ? ಈ ಶ್ರೀ ಏನಂತ ಇವತ್ತು ತೋರಿಸ್ತೀನೋ. ಎಲ್ಗೂ ಹೊರಟ್ರಿ ಬಾಬಾ? ಮನೆಗೋ, ನಿಮ್ಮ ಅಕ್ಕನ ಮನೆಗೆ. ನಾನು ಇವತ್ತು ಅವಳನ್ನ ನೋಡ್ಲೇಬೇಕು. ಅವಳ ಎದುರು ನಿಂತ್ಕೊಂಡು ನನ್ನ ಪ್ರಶ್ನೆಗೆ ಉತ್ತರ ಕೇಳಲೇಬೇಕು. ಕೇಳ್ತೀನಿ. ಬೇಡ ಬಾಬಾ ಪ್ಲೀಸ್. ಯಾಕೋ ಬೇಡ? ನಿಮಗ್ ಮೊದ್ಲೇ ಹುಷಾರಿಲ್ಲ ಬಾಬಾ, ಜ್ವರ ಬಂದಿದೆ. ಪರಿಸ್ಥಿತಿ ಬೇರೆ ತುಂಬಾ ಸೂಕ್ಷ್ಮವಾಗಿದೆ. ಇಂಥ ಮನಸ್ಥಿತಿಲಿ ನೀವು ಹೋಗಲ್ ಪ್ರಶ್ನೆ ಕೇಳಿದ್ರೆ ಪರಿಸ್ಥಿತಿ ಇನ್ನೂ ಹದಗೆಡುತ್ತೆ ಬಾಬಾ. ಇನ್ನೇನು ಹತ್ಕೊಳ್ಳೋದು? ನನ್ನ ಸಂಸಾರನ ಹತ್ಕೊಂಡು ಉರಿತಿದೆ ಇಲ್ಲಿ. ನಾನು ಹೋಗ್ಲೇಬೇಕು. ನನ್ನ ಜಾನು ನನ್ನ ಜೊತೆ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳಲೇಬೇಕು. ಬೇಡ ಬಾಬಾ ಪ್ಲೀಸ್. ಸುಮ್ಮನೆ ಇದ್ಬಿಡು ರವಿ. ಹೇಳ್ತಿದ್ದೀನಿ, ಸುಮ್ಮನೆ ಇದ್ಬಿಡು. ಬಾಬಾ ಪ್ಲೀಸ್ ಬಾಬಾ, ಇಷ್ಟು ಸುಸ್ತು ಅಂತೀರಾ, ಬೈಕ್ ಓಡಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಬಾಬಾ. ಬಾಬಾ ಪ್ಲೀಸ್ ಬಾಬಾ. ಡಾಕ್ಟರ್ನ ರೆಸ್ಟ್ ಮಾಡಕ್ ಹೇಳಿದ್ದಾರೆ ಬಾಬಾ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಕಷ್ಟ. ಏನಾಗ್ಬಿಡುತ್ತೋ? ಸತ್ತೋಗ್ಬಿಡ್ತೀನಾ? ಸತ್ರ ಸಾಯ್ತೀನಿ ಬಿಡು. ಈ ರೀತಿ ಪ್ರತಿದಿನ ಪ್ರತಿ ಕ್ಷಣ ಜಾನು ನೆನಪಲ್ಲಿ ಸತ್ತು ಬದುಕೋದ್ಕಿಂತ ಒಂದೇ ಸಲ ಸಾಯೋದು ಎಷ್ಟೋ ಮೇಲು ಕಣ. ನಾನು ತಡಿಬೇಡ ಪ್ಲೀಸ್. ಬಾಬಾ ಬಾಬಾ ಬಾಬಾ
ಬಾಬಾ ಜರ್ಕೊಳ್ಳಿ ಹಿಂದೆ. ಬೇಬಿ ಅತ್ತೆಗೆ ಅಜ್ಜಿ ನನ್ನ ಫೋನ್ ಕೊಟ್ಟು ಕಳ್ಸಿದ್ದಕ್ಕೆ ಇವ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದಾರೋ ಏನು? ಜಾನ್ವಿಗೆ ಬಂದು ಫೋನ್ ರಿಸೀವ್ ಮಾಡಿ ತಪ್ಪು ಮಾಡಿಬಿಟ್ನಾ? ನನ್ನನ್ನು ಜಾನ್ವಿ ಅಂದ್ಕೊಂಡು ಪಾಪ ಶ್ರೀ ಎಷ್ಟು ಗೋಗರ್ದ. ಅದನ್ನೆಲ್ಲ ಹೇಳ್ಬಿಡ್ಲ ಇವಾಗಲೇ? ಬೇಡ, ಅಮ್ಮನ ಗೊತ್ತಾದ್ರೆ ಕಷ್ಟ. ಲಲಿತಾ, ಒಂದು ಗ್ಲಾಸ್ ಕಾಫಿ ಕೊಡಮ್ಮ. ಹಾ, ಬೆರೆಸ್ತಾ ಇದ್ದೀನಿ, 1 ನಿಮಿಷ ಅತ್ತೆ. ಇವತ್ತು ರಾತ್ರಿ ಏನ್ ಅಡಿಗೆ? ಮಾಮೂಲಿ ಅಡ್ಗೆ ಅಮ್ಮ. ನಾನಿವತ್ತು ಊಟ ಮಾಡೋದಿಲ್ಲ. ನನ್ಗೆ ಊಟ ಬೇಡ. ಯಾಕೆ ಬೇಬಿ? ಅದು ಅದು ನನ್ಗೆ ಯಾಕೋ ಹಸಿವಿಲ್ಲ. ನಾನ್ ನಂಬಲ್ಲ. ನಾನು ನಂಬಲ್ಲ. ನೀನ್ ಮೊದ್ಲೇ ಡಯಟ್ ಕಾನ್ಶಿಯಸ್ಸು. 2 ಗಂಟೆಗೆ ಒಂದ್ಸಲ ಚೂರ್ ಗುಬ್ಬಚ್ಚಿ ತರ ತಿಂತ್ಯಾ, ಇಲ್ಲ ಅಂದ್ರೆ ನನ್ ಫಿಗರ್ ಹಾಳಾಗ್ಬಿಡತ್ತೆ ಅಂತ ಬೊಬ್ಬೆ ಹಾಕ್ತ್ಯಾ. ಅಂತದ್ರಲ್ಲಿ ಹಸ್ವಿಲ್ಲ ಅಂದ್ರೆ ನಂಬೋಕ್ಕಾಗತ್ತಾ? ನನಗೆ ಗೊತ್ತು ನೀನ್ ಯಾಕೆ ಊಟ ಬೇಡ ಅಂತಿದ್ಯಾ ಅಂತ. ಅಮ್ಮ ನಿನ್ನ ಹತ್ರ ಜಾಹ್ನವಿಗೆ ಕ್ಷಮೆ ಕೇಳಿಸಿದ್ರು ಅಂತ ಕೋಪ ತಾನೆ ನಿನಗೆ? ಇಲ್ಲ ಮಾಲ್ತಿ, ಈ ವಿಷಯದ ಬಗ್ಗೆ ಆಗಲೇ ನಾನು ಬೇಬಿ ಹತ್ರ ಮಾತಾಡಿದ್ದೀನಿ. ಅವಳು ಅರ್ಥ ಮಾಡ್ಕೊಂಡಿದ್ದಾಳೆ. ಇನ್ನು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡೋದು ನನಗಿಷ್ಟ ಆಗಲ್ಲ. ಬೇಬಿ ಇವತ್ತು ಊಟ ಮಾಡೇ ಮಾಡ್ತಾಳೆ. ಜಾನ್ವಿ, ಸಂಜೆ ಪೂಜೆಗೆ ಹೊತ್ತಾಯ್ತು, ದೇವ್ರಿಗೆ ದೀಪ ಹಚ್ಬಿಡು. ಬಾಬಾ ಪ್ಲೀಸ್ ಬೇಡ ಬಾಬಾ. ಯಾಕೆ ನಿಲ್ಲಿಸ್ತಾ ಇಲ್ಲಿ? ಬಾಬಾ, ಈ ಬಿಸಿಲಲ್ಲಿ ಈ ಗಾಳಿಲಿ ನಿಮ್ಮನ್ನ ಕರ್ಕೊಂಡು ಹೋಗೋದು ಸೇಫ್ ಅಲ್ಲ ಅನ್ಸುತ್ತೆ. ಮೊದಲೇ ಹೈ ಫೀವರ್ ನಿಮಗೆ. ಬನ್ನಿ ಬಾಬಾ, ವಾಪಸ್ ಹೋಗ್ಬಿಡೋಣ. ನಾನಿವತ್ತು ಹೋಗಲೇಬೇಕು. ನಾನು ನನ್ನ ಜಾನನ್ನ ನೋಡಲೇಬೇಕು, ಮಾತಾಡಿಸ್ಲೇಬೇಕು. ಕೊಡು ರವಿ ಗಾಡಿನ. ಗಾಡಿ ಕೊಡು ರವಿ, ಗಾಡಿ ಕೊಡು. ಕೊಡು ಗಾಡಿನ. ಕೊಡು ರವಿ ಗಾಡಿನ. ಗಾಡಿ ಕೊಡು ರವಿ. ಕೂತ್ಕೊಳ್ಳಿ ಬಾಬಾ, ನಾನೇ ಓಡಿಸ್ತೀನಿ. ಕೂತ್ಕೊಳ್ಳಿ.